ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೊಸ ಕತೆ ಅನುರಾಗ ಬಂದ. ಕನಸು ಮತ್ತು ಕಹಿ ವಾಸ್ತವ. ಅದೊಂದು ಸುಂದರವಾದ ಇಂದ್ರಭವನದಂತಹ ಅರಮನೆ. ಮನೆಯೆಲ್ಲ ತರಾವರಿ ಹೂವುಗಳಿಂದ ಕಂಗೊಳಿಸುತ್ತಿದೆ. ಒಳಗೆ ಹೋಗುತ್ತಿದ್ದಂತೆ ಕಣ್ಣು ಕುರೆಸುವಂತಹ ವಿದ್ಯುತ್ ದೀಪಗಳ ಅಲಂಕಾರ. ಮನೆಯ ಮಧ್ಯಭಾಗದಲ್ಲಿ ವಿಭಿನ್ನ ಹೂವುಗಳಿಂದ ಸಜ್ಜಾದ ಒಂದು ಸುಂದರ ವೇದಿಕೆ. ಆ ವೇದಿಕೆಯ ಮೇಲೆ ಕುಳಿತಿರುವ ನವ ಜೋಡಿಗಳು. ವಧು ತಲೆ ಎತ್ತದೆ ಕುಳಿತಿದ್ದಾಳೆ. ಆಕೆಗೆ ಈ ಮದುವೆ ಇಷ್ಟವೋ ಇಲ್ಲವೋ ತಿಳಿಯುತ್ತಿಲ್ಲ. ಇತ್ತ ವರನ ಮುಖದಲ್ಲಿ ಗಾಂಭೀರ್ಯ, ಕಣ್ಣುಗಳಲ್ಲಿ ತೀಕ್ಷ್ಣತೆ ಮತ್ತು ಅಹಂಕಾರದ ಛಾಯೆ. ಅವನ ಭಾವನೆಗಳು ಯಾರಿಗೂ ಅರ್ಥವಾಗುತ್ತಿಲ್ಲ. ಆದರೆ ನೋಡಲು ಮಾತ್ರ ಬಹಳ ಸುಂದರವಾಗಿದ್ದಾನೆ. 6 ಅಡಿ ಎತ್ತರ, ಕಟ್ಟುಮಸ್ತಾದ ದೇಹ. ಒಟ್ಟಿನಲ್ಲಿ ಹುಡುಗಿಯರ ಕನಸಿನ ರಾಜಕುಮಾರನಂತೆ ಇದ್ದಾನೆ. ಅರ್ಚಕರು ಮಂಗಳಸೂತ್ರವನ್ನು ಅವನ ಕೈಗೆ ನೀಡಿ ವಧುವಿನ ಕೊರಳಿಗೆ ಕಟ್ಟಲು ಹೇಳಿದಾಗ ಅವನು ಎದ್ದು ನಿಂತು ಎಲ್ಲರಿಗೂ ಮಂಗಳಸೂತ್ರ ತೋರಿಸಿ ಆಕೆಯ ಕೊರಳಿಗೆ 3 ಗಂಟುಗಳನ್ನು ಹಾಕತೊಡಗಿದ. ತನ್ನ ಎದೆಯ ಮೇಲೆ ಬಿದ್ದ ತಾಳಿಯನ್ನು ಕೈಯಿಂದ ಹಿಡಿದುಕೊಂಡ ಆ ಹುಡುಗಿ ಗಂಟು ಹಾಕುತ್ತಿರುವ ಅವನನ್ನು ನೋಡಲು ಮೆಲ್ಲಗೆ ತಲೆ ಎತ್ತಿದಳು. ಆ ಮುಖವನ್ನು ಕಂಡ ಕೂಡಲೇ ರಾಧಾ ಬೆಚ್ಚು ಬಿದ್ದು ನಿದ್ರೆಯಿಂದ ಎಚ್ಚರಗೊಂಡಳು. ಮೈಗೆ ಹತ್ತಿದ ಬೆವರಿನ ಹನಿಗಳನ್ನು ಒರೆಸಿಕೊಳ್ಳುತ್ತಾ, ಏನಿದು? ಅಲ್ಲಿರುವ ವಧು ನಾನಾ? ಅದು ಕೂಡ ಅಂತಹ ಶ್ರೀಮಂತ ಮನೆತನಕ್ಕೆ ಸೊಸೆಯಾಗಿ? ಇಲ್ಲ ಇಲ್ಲ, ಇದೊಂದು ಕನಸು ಅಷ್ಟೆ ಎಂದುಕೊಳ್ಳುತ್ತಾ ನೀರಿಗಾಗಿ ಪಕ್ಕಕ್ಕೆ ನೋಡಿದಳು. ಬೆಡ್ ಲ್ಯಾಂಪ್ ಪಕ್ಕದಲ್ಲಿದ್ದ ವಾಚ್ನಲ್ಲಿ ಸಮಯ ಮುಂಜಾನೆ 4:15 ತೋರಿಸುತ್ತಿತ್ತು. ಮುಂಜಾನೆ ಬಿದ್ದ ಕನಸುಗಳು ನನಸಾಗುತ್ತವೆ ಎನ್ನುತ್ತಾರೆ. ಆದರೆ ಈ ಕನಸು ನಿಜವಾಗುತ್ತದೆಯೇ? ಆದರೆ ಅಲ್ಲಿ ನನಗೆ ಮದುವೆ ಇಷ್ಟವಿಲ್ಲದಂತೆ ನಡೆಯುತ್ತಿದೆ. ಅಂದರೆ ಬಲವಂತವಾಗಿ ಮಾಡುತ್ತಿದ್ದಾರೆ. ಹೀಗೆ ಯೋಚಿಸುತ್ತಿರುವಾಗಲೇ ಆಕೆ ನಿನ್ನೆಯ ಘಟನೆಗಳು ನೆನಪಾಯಿತು. ನಿನ್ನೆಯವರೆಗೆ ತಂದೆಗೆ ನಾನೆಂದರೆ ಪ್ರಾಣ ಎಂದುಕೊಂಡಿದ್ದೆ. ಆದರೆ ಅವರಿಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೀತಿಯಿಲ್ಲ ಎಂಬುದು ಅರ್ಥವಾಯಿತು. ಅವರಿಗೆ ಕೇವಲ ತನ್ನ 2ನೇ ಹೆಂಡತಿ ಮತ್ತು ಮಗಳೆಂದರೆ ಮಾತ್ರ ಪ್ರೀತಿ. ನಾನು ಮತ್ತು ನನ್ನ ತಾಯಿ ಅವರಿಗೆ ಬೇಕಿಲ್ಲ. ಹಾಗಿರುವಾಗ ನನ್ನನ್ನು ಕಳೆದುಕೊಳ್ಳಲು ಯಾರೋ ಒಬ್ಬನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಷ್ಟೇ. ಆದರೆ ಅಷ್ಟು ದೊಡ್ಡ ಸಂಬಂಧ ಬರುತ್ತದೆ ಎಂದರೆ ನಂಬಲು ಸಾಧ್ಯವಿಲ್ಲ. ಯಾವುದೋ ಕುರುಡನಿಗೋ ಅಥವಾ ಮೂಗನಿಗೋ ಕೊಟ್ಟು ಮದುವೆ ಮಾಡಬಹುದು. ಇಲ್ಲದಿದ್ದರೆ ಅಂತಹ ದೊಡ್ಡ ಸಂಬಂಧವನ್ನು ಮಲತಾಯಿ ನನಗೆ ಯಾಕೆ ಮಾಡಿಸ್ತಾರೆ? ಇದೆಲ್ಲ ಕೇವಲ ಹಗಲುಗನಸು ಎಂದುಕೊಳ್ಳುತ್ತಾ ರಾಧಾ ಎದ್ದು ಮುಖ ತೊಳೆಯಲು ಹೋದಳು. ಮುಖದ ಮೇಲೆ ಉಗುರು ಬೆಚ್ಚಗಿನ ನೀರು ಬೀಳುತ್ತಿದ್ದಂತೆ ಬಲ ಗೆನ್ನೆಯ ಮೇಲೆ ಚುರುಕೆಂದಿತು. ಅದು ನಿನ್ನೆ ತಂದೆ ಹೊಡೆದ ಪೆಟ್ಟು. ಕನಿಷ್ಠ ಏನು ನಡೆಯಿತು ಎಂದು ನನ್ನನ್ನು ಒಂದು ಮಾತು ಕೇಳದೆ ನಿನ್ನ ಮಗಳು ಹೇಳಿದ್ದೇ ನಿಜ ಎಂದು ನಂಬಿ ನನ್ನನ್ನು ಹೊಡೆದೆಯಲ್ಲ ಅಪ್ಪ. ನನ್ನ ಮೇಲೆ ನಿನಗಿರುವ ನಂಬಿಕೆ ಇಷ್ಟೇನಾ ಎಂದು ನೋವಿನಿಂದ ನಿನ್ನೆ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಂಡಳು. ಹಿಂದಿನ ಕತೆ. ರಾಧಾಳ ತಂದೆ ಪರಮೇಶ್. ಅವರು ಮನೆಯಲ್ಲಿ ಹೆಚ್ಚಾಗಿ ಇರ್ತಿರಲಿಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿದ್ದರಿಂದ ಯಾವಾಗಲೂ ಕಿರಿಕಿರಿಯಲ್ಲಿರುತ್ತಿದ್ದರು. ರಾಧಾ ಪರಮೇಶ್ ಅವರ ಮೊದಲ ಹೆಂಡತಿಯ ಮಗಳು. ತಾಯಿ ತೀರಿ ಹೋದ ಮೇಲೆ ಪರಮೇಶ್ ಕವಿತಾ ಎಂಬಾಕೆಯನ್ನ ಮದುವೆಯಾಗಿದ್ದರು. ಕವಿತಾಗೆ ಲತಾ ಎಂಬ ಮಗಳಿದ್ದಾಳೆ. ಕವಿತಾ ಮತ್ತು ಲತಾ ಇಬ್ಬರಿಗೂ ರಾಧಾ ಎಂದರೆ ಕಿಂಚಿತ್ತೂ ಇಷ್ಟವಿಲ್ಲ. ತಂದೆಯ ಮೇಲಿನ ಪ್ರೀತಿಗಾಗಿ ರಾಧಾ ಅವರ ಎಲ್ಲ ಕಾಟಗಳನ್ನು ಮೌನವಾಗಿ ಸಹಿಸುತ್ತಿದ್ದಳು. ರಾಧಾ ತುಂಬ ಸೌಂದರ್ಯವತಿ. ಯಾರು ನೋಡಿದರೂ ಬೆರಗಾಗುವಂತಹ ರೂಪ ಅವಳದ್ದು. ಅವಳು ಓದುತ್ತಿರುವ ಕಾಲೇಜಿನಲ್ಲಿ ಅಶ್ವಿನ್ ಎಂಬ ಶ್ರೀಮಂತ ಹುಡುಗ ಅವಳ ಸೌಂದರ್ಯಕ್ಕೆ ಮರುಳಾಗಿ ಗೆಳೆತನದ ಹೆಸರಿನಲ್ಲಿ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದ. ಆದರೆ ರಾಧಾ ಅವನನ್ನು ಯಾವಾಗಲೂ ದೂರವೇ ಇಟ್ಟಿದ್ದಳು. ಅದೇ ಕಾಲೇಜಿನಲ್ಲಿ ಅಶ್ವಿನ್ ಎಂದರೆ ಪ್ರಾಣ ಬಿಡುವ ರಿಯಾ ಎಂಬ ಹುಡುಗಿಯಿದ್ದಳು. ಅಶ್ವಿನ್ ರಾಧಾಳ ಹಿಂದೆ ಬೀಳುವುದು ಕಂಡು ರಿಯಾಗೆ ಅಸೂಯೆಯಾಗಿತ್ತು. ತನ್ನ ಬೇಳೆ ಬೇಯುವುದಿಲ್ಲ ಎಂದು ಅರ್ಥ ಮಾಡಿಕೊಂಡ ಅಶ್ವಿನ್ ರಿಯಾ ಜೊತೆ ಸೇರಿ ಕಾಲೇಜಿನ ಎಲ್ಲರ ಮುಂದೆ ರಾಧಾಳ
ಚಾರಿತ್ರ್ಯದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ. ರಾಧಾ ಬೇರೆ ಯಾರ ಜೊತೆಯೂ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ. ಆದರೆ ರಾಧಾ ಕಾಲೇಜು ಮುಗಿದ ನಂತರ ತನ್ನ ವೈಯಕ್ತಿಕ ಖರ್ಚು ಮತ್ತು ಕಾಲೇಜು ಫೀಸ್ಗಾಗಿ ಹೋಟೆಲ್ ಒಂದರಲ್ಲಿ ವೇಟರ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಳು. ಮಲತಾಯಿ ಅವಳ ಪಾಕೆಟ್ ಮನಿ ಕಿತ್ತುಕೊಳ್ಳುತ್ತಿದ್ದರಿಂದ ರಾಧಾ ಈ ಕೆಲಸ ಮಾಡುತ್ತಿದ್ದಳು. ಅಲ್ಲಿ ರಾಧಾನ ಮಾತು ಕೇಳುವವರೇ ಇರಲಿಲ್ಲ. ಅಶ್ವಿನ್ ಶ್ರೀಮಂತನಾಗಿದ್ದರಿಂದ ಎಲ್ಲರೂ ಅವನ ಮಾತನ್ನೇ ನಂಬಿದರು. ಇದರಿಂದ ಮನನೊಂದ ರಾಧಾ ಕಾಲೇಜಿನಿಂದ ಹೊರಬಂದಳು. ರಸ್ತೆಯಲ್ಲಿ ಆಲೋಚಿಸುತ್ತಾ ನಡೆಯುತ್ತಿದ್ದ ರಾಧಾಗೆ ಕಾರ್ ಹಾರನ್ನು ಸದ್ದು ಕೇಳಿಸಲಿಲ್ಲ. ಒಂದು ಕಾರು ಆಕೆಯತ್ತ ವೇಗವಾಗಿ ಬರುತ್ತಿರುವುದನ್ನು ಕಂಡು ಅವಳು ದಿಗಿಲಿನಿಂದ ಅಲ್ಲೇ ನಿಂತುಬಿಟ್ಟಳು. ಕಾರಿನಲ್ಲಿದ್ದ ವ್ಯಕ್ತಿ ಬ್ರೇಕ್ ಹಾಕಿದಾಗ ರಾಧಾ ಆಘಾತದಿಂದ ಅವನ ಎದೆಯ ಮೇಲೆ ಮೂರ್ಛೆ ಹೋದಳು. ಆಗ ಕಾಲೇಜಿನಿಂದ ಹೊರಬಂದ ಲತಾ ಇಂದು ಯಾರನ್ನು ಅಪ್ಪಿಕೊಂಡಿದ್ದಾಳೆ ಎಂದು ಭಾವಿಸಿ ಅಥವಾ ಬೇಕೆಂದೇ ಫೋಟೋ ತೆಗೆದುಕೊಂಡಳು. ಕಾರಿನಿಂದ ಇಳಿದ ಆ ವ್ಯಕ್ತಿ ರಾಧಾಳ ಮುಖದ ಮೇಲಿದ್ದ ಕೂದಲನ್ನು ಸರಿಸಿದಾಗ ಆಕೆಯ ಸೌಂದರ್ಯಕ್ಕೆ ಒಂದು ಕ್ಷಣ ಸ್ತಬ್ಧನಾದ. ನಂತರ ಅವಳ ಮುಖಕ್ಕೆ ನೀರು ಸಿಂಪಡಿಸಿ ಎಚ್ಚರಿಸಿದ. ರಾಧಾ ಎಚ್ಚರಗೊಂಡಾಗ ಅವನು ಅವಳನ್ನು ಗದರಿಸಿ, ರಸ್ತೆಯಲ್ಲಿ ನಡೆಯುವಾಗ ಕಣ್ಣು ತೆರೆದು ನಡಿ ಎಂದು ಬಾಟಲಿಯನ್ನು ಎಸ್ದು ಹೊರಟು ಹೋದ. ಅತ್ತ ಕಾಲೇಜಿನಲ್ಲಿ ನಡೆದ ಅವಮಾನ, ಇತ್ತ ಈ ವ್ಯಕ್ತಿಯ ವರ್ತನೆಯಿಂದ ಕೋಪಗೊಂಡ ರಾಧಾ ಒಂದು ಕಲ್ಲನ್ನು ತೆಗೆದು ಅವನ ಕಾರಿನ ಗಾಜಿನ ಮೇಲೆ ಎಸೆದಳು. ಕಾರಿನ ಗಾಜು ಪುಡಿಯಾಯಿತು. ಮನೆಗೆ ಹೋದ ಲತಾ ತಂದೆಗೆ ಆ ಫೋಟೋ ತೋರಿಸಿ ರಾಧಾಳ ಬಗ್ಗೆ ಇಲ್ಲಸಲ್ಲದ ಸುಳ್ಳುಗಳನ್ನು ಹೇಳಿದಳು. ಇದರಿಂದ ಕೆರಳಿದ ಪರಮೇಶ್ ರಾಧಾ ಮನೆಗೆ ಬರುತ್ತಿದ್ದಂತೆ ಆಕೆಯ ವಿವರಣೆಯನ್ನು ಕೇಳದೆ ಕಪಾಳಕ್ಕೆ ಬಾರಿಸಿದರು. ರಾಧಾ ತನ್ನ ಅಮ್ಮನನ್ನ ನೆನೆಯುತ್ತಾ ಅಳುತ್ತಿದ್ದಾಗ ಹೊರಗಿನಿಂದ ಜೋರಾದ ಕಿರುಚಾಟ ಕೇಳಿಸಿತು. ರಾಧಾ, ಹೇ ರಾಧಾ, ಎಲ್ಲಿ ಸತ್ತಿದೀಯೇ? ಬೆಳಗಾಗಿ ಇಷ್ಟೊತ್ತಾದರೂ ಮಹಾರಾಣಿಯಂತೆ ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದೀಯಾ? ಎದ್ದು ಕಾಫಿ ಕೊಡುವ ಉದ್ದೇಶವಿದೆಯೇ ಅಥವಾ ಇಲ್ಲವೇ ಎಂದು ಕವಿತಾ ಎಮ್ಮೆಯಂತೆ ಕಿರುಚುತ್ತಿದ್ದಳು. ಬರುತ್ತಿದ್ದೇನೆ ಚಿಕ್ಕಮ್ಮ ಎಂದು ಹೇಳಿ ರಾಧಾ ವೇಗವಾಗಿ ಸ್ನಾನ ಮಾಡಿ ಸಿದ್ಧಳಾಗಿ ಹೊರಬಂದಳು. ತಾಯಿಯ ಫೋಟೋಗೆ ನಮಸ್ಕರಿಸುತ್ತಾ, ಅಮ್ಮ, ನಿನ್ನ ಜೊತೆಯಲ್ಲೇ ನನ್ನನ್ನು ಕರೆದುಕೊಂಡು ಹೋಗಿದ್ದರೆ ಇಂದು ನನಗೆ ಇಷ್ಟೊಂದು ಕಷ್ಟಗಳು ಇರ್ತಿರ್ಲಿಲ್ಲವಲ್ಲವೇ ಎಂದು ಮನಸ್ಸಿನಲ್ಲೇ ಅತ್ತು ಹೊರಗೆ ಬಂದು ಕವಿತಾಗೆ ಕಾಫಿ ಕೊಟ್ಟಳು. ಪಕ್ಕದಲ್ಲಿದ್ದ ಲತಾಳಿಗೂ ಟೀ ನೀಡಿದಳು. ಲತಾ ಟೀ ಕಪ್ ತೆಗೆದುಕೊಳ್ಳುತ್ತಾ ರಾಧಾಳ ಕೆನ್ನೆಯ ಮೇಲಿದ್ದ ಏಟಿನ ಗುರುತುಗಳನ್ನು ನೋಡಿ ಸೊಕ್ಕಿನಿಂದ ನಕ್ಕಳು. ಮೊನ್ನೆ ನಾನು ಕೇಳಿದಾಗ ಮರ್ಯಾದೆಯಿಂದ ಹಣ ಕೊಟ್ಟಿದ್ದರೆ ನಿನ್ನೆ ಈ ಏಟುಗಳಿಂದ ತಪ್ಪಿಸಿಕೊಳ್ಳಬಹುದಿತ್ತು ಅಲ್ವಾ? ಈಗ ನೋಡು ಪಾಪ, ಕಾಲೇಜಿನಲ್ಲಿ ತಲೆ ಎತ್ತಲಾಗದ ಪರಿಸ್ಥಿತಿ, ಅದಕ್ಕೆ ತಕ್ಕಂತೆ ಮುಖ ತೋರಿಸಿಕೊಳ್ಳಲಾಗದ ದುಸ್ಥಿತಿ ಬಂದಿದೆ ಎಂದು ಲತಾ ಹೀಯಾಳಿಸಿದಳು. ರಾಧಾ ವಿರಕ್ತಿಯಿಂದ ನಗುತ್ತಾ, ಅಪ್ಪನ ಮುಂದೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಲು ಸಿಗುವ ಸಣ್ಣ ಅವಕಾಶವನ್ನು ಬಿಡದ ನೀನು ನನ್ನನ್ನು ಪಾರು ಮಾಡುತ್ತಿದ್ದೀಯಾ? ಹಣ ಕೊಟ್ಟರೂ ನಾನು ಕೆಟ್ಟವಳೆ, ಕೊಡದಿದ್ದರೂ ಕೆಟ್ಟವಳೆ. ಹಾಗಿರುವಾಗ ಸುಮ್ಮನೆ ಹಣ ಕೊಟ್ಟು ಯಾಕೆ ಕೆಟ್ಟವಳಾಗಲಿ? ಕೊಡದಿದ್ದಕ್ಕೆ ಆ ಕೋಪದಲ್ಲಿ ಹೀಗೆ ಮಾಡಿದರು ಎಂದು ನನಗಾದರೂ ಸಮಾಧಾನ ಇರುತ್ತದಲ್ಲವೇ ಎಂದಳು. ಏನೇ ಇವತ್ತು ಹೊಸದಾಗಿ ನಾಲಿಗೆ ಉದ್ದವಾಗಿದೆ ಎಂದು ಕವಿತಾ ಗದರಿಸಿದಳು. ಇಷ್ಟು ದಿನ ನಿಮಗೆ ನಾನೆಂದರೆ ಇಷ್ಟವಿಲ್ಲದಿದ್ದರೂ ನೀವು ಏನೇ ಅಂದರೂ ಸುಮ್ಮನಿದ್ದೆ. ತಂದೆಗೆ ನಾನೆಂದರೆ ಪ್ರಾಣ ಎಂಬ ನಂಬಿಕೆಯಿಂದ. ನಾನು ನಿಮ್ಮಂತೆ ಜಗಳವಾಡಿದರೆ ಅವರಿಗೆ ನನ್ನ ಮೇಲೆ ಕೋಪ ಬರಬಹುದೆಂಬ ಭಯದಿಂದ ಎಲ್ಲವನ್ನ ಸಹಿಸಿಕೊಂಡಿದ್ದೆ. ಆದರೆ ನಿನ್ನೆಯ ಘಟನೆಯಿಂದ ಅವರಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಎಂದು ತಿಳಿದ ಮೇಲೆ, ಈ ಲೋಕದಲ್ಲಿ ನನಗಾಗಿ ಯಾರೂ ಇಲ್ಲ ಎಂದು ಅರ್ಥವಾದ ಮೇಲೆ ನಾನು ಇನ್ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ ಎಂದು ಇಬ್ಬರನ್ನ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದಳು ರಾಧಾ. ಹಾಗಾದರೆ ನೀನು ಎದುರು ಬೀಳಲು ಸಿದ್ಧವಾಗಿದ್ದೀಯಾ ಅಂದಾಗಾಯಿತು ಎಂದಳು ಕವಿತಾ. ನಿಮ್ಮ ಬಾಯಿಂದ ಇದಕ್ಕಿಂತ ಸಂಸ್ಕಾರಯುತ ಮಾತುಗಳು ಬರುವುದಿಲ್ಲ ಬಿಡಿ. ಮೊದಲು ಟೀ ಕುಡಿಯಿರಿ,
ಹಾರುತ್ತಿದೆ ಎಂದು ಹೇಳಿ ರಾಧಾ ಅಡುಗೆ ಮನೆಗೆ ಹೋದಳು. ಮಮ್ಮಿ, ನಾವೊಂದು ಅಂದುಕೊಂಡರೆ ಇಲ್ಲಿ ಇನ್ನೊಂದು ನಡೆಯುತ್ತಿದೆ. ನಿನ್ನೆ ಅಪ್ಪ ಹೊಡೆದದ್ದಕ್ಕೆ ಅಳುತ್ತಾ ಮನೆಯಿಂದ ಹೊರಟು ಹೋಗುತ್ತಾಳೆ ಅಂದುಕೊಂಡರೆ, ಈಕೆ ನಮ್ಮ ಮೇಲೆ ತಿರುಗಿ ಬಿದ್ದು ಹಕ್ಕುಗಳ ಬಗ್ಗೆ ಮಾತನಾಡ್ತಿದ್ದಾಳಲ್ಲ ಎಂದು ಲತಾ ಕೇಳಿದಳು. ಬಂಗಾರ, ಗಾಬರಿಯಾಗಬೇಡ. ಅವಳು ಎಷ್ಟೇ ಕೂಗಾಡಿದರೂ ನಿಮ್ಮ ಅಪ್ಪ ಕೇಳುವುದು ನನ್ನ ಮಾತನ್ನೇ. ನನ್ನ ಅನುಮತಿಯಿಲ್ಲದೆ ಈ ಮನೆಯಲ್ಲಿ ಒಂದು ಕಡ್ಡಿಯೂ ಅಲುಗಾಡುವುದಿಲ್ಲ. ನೀನು ಈ ಟೆನ್ಷನ್ ಬಿಟ್ಟು ಪ್ರಶಾಂತವಾಗಿ ಕಾಲೇಜಿಗೆ ಹೋಗು ಎಂದು ಕವಿತಾ ಸಮಾಧಾನಿಸಿದಳು. ಲತಾ ಸಿದ್ಧಳಾಗಿ ಬಂದು ಉಪಹಾರಕ್ಕಾಗಿ ಕುಳಿತಾಗ ಎದುರಿಗೆ ಖಾಲಿ ಪಾತ್ರೆಗಳು ಕಂಡವು. ಮಮ್ಮಿ, ಟಿಫನ್ ಎಂದು ಲತಾ ಕೂಗಿದಳು. ಅಲ್ಲೇ ಇದೆಯಲ್ಲ, ಬಡಿಸಿಕೊಂಡು ತಿನ್ನು. ನಾನು ಪೂಜೆ ಮಾಡುತ್ತಿರುವುದು ನಿನಗೆ ಕಾಣಿಸುತ್ತಿಲ್ಲವೇ ಎಂದು ಕವಿತಾ ಅತ್ತ ಕಡೆಯಿಂದಲೇ ಕಿರುಚಿದಳು. ಮನಸ್ಸಿನ ತುಂಬ ಕುಹುಕ ಕುತಂತ್ರಗಳನ್ನು ತುಂಬಿಕೊಂಡು ದೇವರ ಪೂಜೆ ಮಾಡಿದರೆ ಫಲ ಸಿಗುತ್ತದೆಯೇ? ಹೌದು ಬಿಡಿ, ಆ ದೇವರು ಕೂಡ ಇಂತಹವರ ಕೋರಿಕೆಗಳನ್ನೇ ಈಡೇರಿಸುತ್ತಾನೆ ಎಂದು ಗೊಣಗುತ್ತಾ ಲತಾ ಬ್ಯಾಗ್ ಹಿಡಿದು ಹೊರಗೆ ಹೋದಳು. ಇಷ್ಟರಲ್ಲಿ ಪರಮೇಶ್ ಕೂಡ ಸಿದ್ಧರಾಗಿ ಬಂದು ಟೇಬಲ್ ಮುಂದೆ ಕುಳಿತರು. ಇವತ್ತು ಅಕ್ಕ ಟಿಫನ್ ಮಾಡಿಲ್ಲ ಅಪ್ಪ ಎಂದು ಲತಾ ಮುಗ್ಧಳಂತೆ ಹೇಳಿದಳು. ಪರಮೇಶ್ ನಿನ್ನೆಯ ಕೋಪ ಇನ್ನೂ ಇಳಿದಿರಲಿಲ್ಲ. ಬ್ಯಾಗ್ ಹಿಡಿದು ಹೋಗುತ್ತಿದ್ದ ರಾಧಾಳನ್ನ ಕಂಡು ನಿಲ್ಲು ಎಂದು ಕರೆದರು. ರಾಧಾ ತಂದೆಯ ಕಡೆ ತಿರುಗಿ ನೋಡಿದಾಗ ಟಿಫನ್ ಯಾಕೆ ಮಾಡಿಲ್ಲ ಎಂದು ಕೇಳಿದರು. ರಾಧಾ ತುಟಿ ಸವರುತ್ತಾ ಲತಾಳನ್ನು ನೋಡಿ ಮತ್ತೆ ಪರಮೇಶ್ ಕಡೆ, ಸ್ವಲ್ಪ ಜ್ವರವಿದ್ದಂತಿದೆ ಅಪ್ಪ, ಅದಕ್ಕೆ ಇವತ್ತು ಚಿಕ್ಕಮ್ಮ ನಾನೇ ಮಾಡುತ್ತೇನೆ ಎಂದು ಹೇಳಿದರು. ಹಾಗೆಯೇ ಇನ್ಮುಂದೆ ನನ್ನನ್ನು ಕಿಚನ್ ಒಳಗೆ ಬರಬೇಡ ಎಂದು ಕೂಡ ಹೇಳಿದರೆ ಅದಕ್ಕೆ ನಾನು ಹೋಗಲಿಲ್ಲ ಎಂದು ಲತಾಳಿಗಿಂತಲೂ ಮುಗ್ಧವಾಗಿ ಮುಖ ಮಾಡಿಕೊಂಡು ಸುಳ್ಳು ಹೇಳಿದಳು ರಾಧಾ. ಇದನ್ನು ಕೇಳಿ ಪೂಜೆ ಮಾಡುತ್ತಿದ್ದ ಕವಿತಾಗೆ ಮಂತ್ರಗಳು ಬಾಯಲ್ಲೇ ನಿಂತು ಹೋದವು. ಕೋಪದಿಂದ ಹೊರಬರಲು ಹೋದಳು. ಆದರೆ ಅಲ್ಲಿ ಗಂಡ ಇರುವುದನ್ನು ಕಂಡು ಅಲ್ಲೇ ನಿಂತು ರಾಧಾಳನ್ನೇ ನುಂಗಿಬಿಡುವಂತೆ ನೋಡತೊಡಗಿದಳು. ಪರಮೇಶ್ ಕವಿತಾಳನ್ನ ಗಂಭೀರವಾಗಿ ನೋಡುತ್ತಾ, ಎಷ್ಟು ಹೊತ್ತು ಹಾಗೆಯೇ ನಿಂತು ನೋಡುತ್ತೀಯ? ಸಮಯವೆಷ್ಟಾಯಿತು ನೋಡು. ನೀನು ಟಿಫನ್ ಮಾಡುವುದು ಯಾವಾಗ? ನಾನು ತಿಂದು ಕೆಲಸಕ್ಕೆ ಹೋಗುವುದು ಯಾವಾಗ ಎಂದು ಗದರಿದರು. ಮದುವೆಯಾದಾಗಿನಿಂದ ಮೊದಲ ಬಾರಿಗೆ ಅವರು ಆಕೆಯ ಮೇಲೆ ಕಿರುಚುತ್ತಿದ್ದರು. ಆ ಮನೆಯಲ್ಲಿ ಅವಳದ್ದೇ ಆಟ ನಡೆಯುತ್ತಿತ್ತು. ಆದರೆ ಇಂದು ಅವರ ಕೋಪ ಕಂಡು ಅವಳು ಸ್ವಲ್ಪ ಬೆದರಿದಳು. ಹಿಟ್ಟು ರೆಡಿ ಇದೆಯಲ್ಲ, ದೋಸೆ ಮಾಡುವುದು ಅಷ್ಟೇ, ಈಗಲೇ ತರುತ್ತೇನೆ ಎಂದು ಹೇಳುತ್ತಾ ಕವಿತಾ ರಾಧಾಳನ್ನ ಶಪಿಸುತ್ತಾ ಕಿಚನ್ ಒಳಗೆ ಓಡಿದಳು. ರಾಧಾ ಅಸಹಾಯಕಳಂತೆ ಅಲ್ಲಿಂದ ಹೊರಡುತ್ತಿದ್ದರೆ, ಟಿಫನ್ ತಿನ್ನದೆ ಎಲ್ಲಿಗೆ ಹೋಗುತ್ತಿದ್ದೀಯಾ? ಬಂದು ಕುಳಿತುಕೋ ಎಂದರು ಪರಮೇಶ್. ನಿನ್ನೆ ಸಾಯಂಕಾಲ ನೀವು ಕೊಟ್ಟಿದ್ದೇ ಇನ್ನೂ ಜೀರ್ಣವಾಗಿಲ್ಲ ಅಪ್ಪ. ಒಡೆದ ಏಟುಗಳನ್ನು ಉದ್ದೇಶಿಸಿ ಹೇಳಿದಳು. ಹಸಿವಿಲ್ಲ ಎಂದು ನೋವಿನಿಂದ ಹೇಳಿ ರಾಧಾ ಹೊರಟು ಹೋದಳು. ನಮ್ಮ ಪವನ್ ಮನೆಯಲ್ಲಿ, ಮಾಮ್, ಅಲ್ಲಿ ಅಂತಹ ದೊಡ್ಡ ವಿಷಯವೇನೂ ನಡೆದಿಲ್ಲ. ನೀವು ನನ್ನ ಮಾತನ್ನು ಯಾಕೆ ನಂಬುತ್ತಿಲ್ಲ? ಆ ಹುಡುಗಿ ಕಾರ್ಗೆ ಅಡ್ಡ ಬಂದಳು. ಕಾರ್ ಎಲ್ಲಿ ಡಿಕ್ಕಿ ಹೊಡೆಯುತ್ತದೋ ಎಂಬ ಆಘಾತದಲ್ಲಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು ಅಷ್ಟೇ ಎಂದು ಪವನ್ ಜೋರಾಗಿ ಹೇಳಿದನು. ನನಗೆ ಗೊತ್ತು ಪವನ್, ನಿನ್ನೆ ನಿನ್ನ ಕಾರಿನ ಪಕ್ಕದಲ್ಲೇ ನಾನು ಇದ್ದೆ. ನಾನು ಆಫೀಸಿನಿಂದ ಮನೆಗೆ ಹೋಗುತ್ತಿದ್ದಾಗ ಆ ಹುಡುಗಿ ರಸ್ತೆಯಲ್ಲಿ ಪರಧ್ಯಾನವಾಗಿ ನಡೆಯುತ್ತಾ ಕಾರಿಗೆ ಅಡ್ಡ ಬಂದಳು. ಅವಳನ್ನು ಕಾಪಾಡಲು ನಾನು ಕಾರ್ ಇಳಿಯುವಷ್ಟರಲ್ಲಿ ನೀನು ಅವಳನ್ನು ಹಿಡಿದುಕೊಂಡಿದ್ದೆ. ಅಲ್ಲಿ ಏನು ನಡೆಯಿತು ಎಂದು ನಿನಗೆ, ನನಗೆ ಮತ್ತು ಆ ಹುಡುಗಿಗೆ ಮಾತ್ರ ಗೊತ್ತು. ಆದರೆ ನಾವು ಹೇಳಿದ್ದನ್ನು ಕೇಳುವವರು ಯಾರಿದ್ದಾರೆ? ವಿರೋಧಿಗಳು ಆ ವಿಡಿಯೋವನ್ನು ನಮಗೆ ಬೇಕಾದ ಹಾಗೆ ಎಡಿಟ್ ಮಾಡಿ ವೈರಲ್ ಮಾಡಿದ್ದಾರೆ. ನಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡಲು ಹೋಗಿ ಒಬ್ಬ ಅಮಾಯಕಿ ಬಲಿಯಾಗಿದ್ದಾಳೆ. ಕೆಳಗಿನ ಕಮೆಂಟ್ಸ್ ನೋಡಿದ್ದೀಯಾ? ಆ ಹುಡುಗಿಯ ಬಗ್ಗೆ ಎಷ್ಟು ಅಸಹ್ಯವಾಗಿ ಬರೆದಿದ್ದಾರೆ ಗೊತ್ತಾ ನಿನಗೆ ಎಂದಳು ಪವನ್ ತಾಯಿ ಅನುಪಮ. ಹಾಗಾದರೆ ಅದಕ್ಕೆ ನಾನು ಹೇಗೆ ಕಾರಣವಾಗುತ್ತೇನೆ? ಒಬ್ಬ ಹುಡುಗಿ ಪ್ರಜ್ಞೆ ತಪ್ಪಿದಾಗ ಹಿಡಿದುಕೊಳ್ಳುವುದು ಅಪರಾಧವೇ? ಇದೆಲ್ಲ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ನನಗೆ ತಿಳಿಯುತ್ತಿಲ್ಲ ಎಂದ ಪವನ್. ಇದು ಖಂಡಿತವಾಗಿಯೂ ನಮ್ಮ ಮಾಧ್ಯಮದ ವೈರಿಗಳ ಕೆಲಸವೇ.
ಆಗಿರಬೇಕು. ಇದರಿಂದ ನಮ್ಮ ಕುಟುಂಬದ ಹೆಸರು ಹಾಳಾಗುತ್ತದೆ ಮತ್ತು ಬಿಸ್ನೆಸ್ನಲ್ಲಿ ನಮ್ಮ ಶೇರ್ ವ್ಯಾಲ್ಯೂ ಕುಸಿಯುತ್ತದೆ ಎಂದಳು ಅನುಪಮ. ಇಷ್ಟರಲ್ಲಿ ಪವನ್ ತಾತ ಜಯಚಂದ್ರ ರಾಜ್ ಅಲ್ಲಿಗೆ ಬಂದು, ಹೀಗೇನು ಮಾಡಬೇಕು ಅನುಪಮ ಎಂದು ಕೇಳಿದರು. ಯಾರು ಏನೇ ಉದ್ದೇಶದಿಂದ ಮಾಡಿದರೂ ನಿಂದನೆಗೆ ಒಳಗಾಗಿರುವುದು ಒಬ್ಬ ಅಮಾಯಕಿ ಮಾವಯ್ಯ. ಜನ ಎಷ್ಟು ಕೀಳಾಗಿ ಮಾತನಾಡುತ್ತಿದ್ದಾರೆ ನೀವೇ ನೋಡಿ ಎಂದು ಮೊಬೈಲ್ ನೀಡಿದಳು. ಅನುಪಮ ಕಾಮೆಂಟ್ಸ್ ನೋಡಿದ ಜಯಚಂದ್ರ ಅವರಿಗೆ ತಡೆಯಲಾರದ ಕೋಪ ಬಂತು. ಆ ಹುಡುಗಿಯ ಮುಖದಲ್ಲಿ ತುಂಬ ನೋವಿತ್ತು. ಮಾವಯ್ಯ, ಈಗಾಗಲೇ ಅವಳು ಯಾವುದೋ ಸಂಕಟದಲ್ಲಿದ್ದಂತೆ ಕಾಣುತ್ತಿತ್ತು. ಈಗ ಇದೆಲ್ಲ ಭರಿಸಲಾಗದೆ ಅವಳು ಏನಾದರೂ ಮಾಡಿಕೊಂಡರೆ ಆ ಶಾಪ ನಮ್ಮ ಕುಟುಂಬಕ್ಕೆ ತಟ್ಟುತ್ತದೆ ಎಂದಳು ಅನುಪಮ. ಹಾಗಾದರೆ ನೇರವಾಗಿ ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಜಯಚಂದ್ರ ಕೇಳಿದರು. ನೀವು ನನ್ನನ್ನು ಬೆಂಬಲಿಸುತ್ತಿದ್ದೀರಿ ಎಂಬ ನಂಬಿಕೆಯಿಂದ ಒಂದು ನಿರ್ಧಾರ ಮಾಡಿದ್ದೇನೆ ಮಾವಯ್ಯ. ನಮ್ಮ ಪವನ್ ಆ ಹುಡುಗಿಯ ಜೊತೆ ಮದುವೆ ಮಾಡಬೇಕು ಎಂದುಕೊಂಡಿದ್ದೇನೆ ಮಾವಯ್ಯ ಎಂದಳು ಅನುಪಮ. ಏನು ಮಾತನಾಡುತ್ತಿದ್ದೀಯಾ ಮಾಮ್? ನಾನು ಈಗಾಗಲೇ ರಿಯಾಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ನಿನಗೆ ಗೊತ್ತು ತಾನೆ ಎಂದು ಪವನ್ ಆಘಾತದಿಂದ ಕೂಗಿದನು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಇಷ್ಟ ಆಗೋ ಥರನೇ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿವರೆಗೂ ನನಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದರೋ ಈಗಲೂ ಕೂಡ ನನಗಾಗೆ ಸಪೋರ್ಟ್ ಮಾಡಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.